ಕಲೆಕ್ಷನ್ ಇರೋದು ಫಸ್ಟ್ ಫ್ಲೋರಲ್ಲಿ. ಅದನ್ನ ಬೇರೆ 25,000 ಕೊಟ್ಟು ತಗೊಂಡಿದ್ದೆ. 28,000 ಎಲ್ಲಿ ಸಿಗುತ್ತೆ ಅಂತೇಳಿ. ಆ್ಯಂಡ್ ಇನ್ನೊಂದು ಬರೀ ನೀರಲ್ಲೇ ಮಾಡಿರೋದು, ಇದಕ್ಕೇನು ಆಯಿಲೇ ಹಾಕಿಲ್ಲ. ಸೊ 24 ಗಂಟೆ ನಾನ್ ವೆಜ್ಜು. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಿಮ್ಮ ಈ ಕಿಶೋರ್ ಬ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಡೀ ದಿನ ಏನು ಮಾಡ್ತೀವಿ ಅಂತೇಳಿ ತೋರಿಸ್ತೀವಿ. ಬನ್ನಿ ನಮ್ಮ ಜೊತೆ ನೀವು ಜಾಯ್ನ್ ಆಗಿ. ಸೊ ಕಿರಣ್ ಇವಾಗ ಅವರು ಡಯಟಲ್ಲಿದ್ದಾರೆ, ಅಂದರೆ ವೆಯ್ಟ್ ಲಾಸ್ ಜರ್ನಿಲಿದ್ದಾರೆ. ಸೊ ಹಾಗಾಗಿ ಅವ್ರು ತಿನ್ನೋದು ಎರಡು ಐಟಮ್ಸು, ಅದೇನು ಅಂತೇಳಿ ತೋರಿಸ್ತೀನಿ. ಬನ್ನಿ, ಅವ್ರು ಪ್ರಿಪೇರ್ ಮಾಡ್ತಿದ್ದಾರೆ, ನೋಡೋಣ. ಕಿರಣ್, ಏನು ಮಾಡ್ತಿದ್ದೀರಾ? ಹಾಯ್ ಗೈಸ್, ನೋಡಿ. ಸೊ 24 ಗಂಟೆ ನಾನ್ ವೆಜ್ಜು ಅಂತ ತಿಂತಿದ್ದೆ. ಸೊ ಇವಾಗ ಜೀವನದಲ್ಲಿ ಅಟ್ಲೀಸ್ಟು ಆಯಿತು, ವೆಯ್ಟ್ ಲಾಸ್ ಕಡೆ ಸ್ವಲ್ಪ ಫೋಕಸ್ ಮಾಡೋಣ ಅಂತ ಹೇಳಿ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಡೈಲಿ ರೂಟೀನ್ ಬಂದು ಸ್ವಲ್ಪ ವೆಜ್ಜಿಸ್ನ ಆ್ಯಡ್ ಮಾಡಿದ್ದೀನಿ ನನ್ನ ಡಯಟಲ್ಲಿ. ನಾನು ಅವಾಗಲೇ ಇದನ್ನು ಬಾಯ್ಲ್ ಮಾಡಿದ್ದೆ. ಶೋಭಾ ಅವ್ರು ಬಾಯ್ಲ್ ಮಾಡಿಕೊಟ್ಟಿದ್ದೆ, ಅವರು ಹೆಲ್ಪ್ ಮಾಡ್ತಾರೆ ನನ್ನ ವೆಯ್ಟ್ ಲಾಸ್ ಡಯಟ್ಗೆ. ಸೊ ಇದು ಕ್ಯಾಬೇಜು, ಹೆಡ್ ಕ್ಯಾಬೇಜ್ ಅಂತ ಹೇಳ್ತಾರೆ ಇದನ್ನು. ಸೊ ಕ್ಯಾರೆಟ್ ಇರುತ್ತೆ, ಸೌತೆಕಾಯಿ ಇರುತ್ತೆ, ಇದು ಐಸ್ಬರ್ಗ್ ಲೆಟ್ಯೂಸ್ ಅಂತ ಹೇಳಿ. ಸೊ ಇದನ್ನು ಸ್ವಲ್ಪ ಸ್ಟೀಮ್ ಮಾಡಿದ್ದೀನಿ, ಯಾಕಂದರೆ ಇತ್ತೀಚೆಗೆ ವೆಜಿಟೇಬಲ್ನ ಹಾಗೆ ರಾ ತಿನ್ನೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಪೆಸ್ಟಿಸೈಡ್ಸ್ ಎಲ್ಲ ತುಂಬ ಹಾಕಿರ್ತಾರೆ. ಸೊ ಆ ರೀಸನ್ಗೆ ಸ್ವಲ್ಪ ಬಾಯ್ಲ್ ಮಾಡಿ ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ. ಸೊ ಸಾಲಡ್ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಒಂದು ಬೆಲ್ ಪೆಪ್ಪರ್ಸ್, ಏನಿಲ್ಲ, ಕ್ಯಾಪ್ಸಿಕಮ್ಮು ಇವನ್ನ ಸ್ವಲ್ಪ ಸುಟ್ಕೊಂಡಿದ್ದೀನಿ. ರೆಡ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್. ಇದ್ರ ಜೊತೆಗೆ ನೀವು ಚಿಕನ್ ಮಾಡ್ಕೊಂಡಿದ್ದೀರಾ ತಾನೇ? ಚಿಕನ್ ಇವರು ಆಕ್ಚುಲಿ ಆಯಿಲ್ ಯೂಸ್ ಮಾಡ್ದಂಗೆ ಬರೀ ನೀರಲ್ಲೇ ಮಾಡಿರೋದು. ನಾನು ಆಲ್ರೆಡಿ ತಿಂದೆ, ನಾನು ರಾಗಿ ರೊಟ್ಟಿ ಮಾಡಿದ್ದೆ. ಆ ರೆಸಿಪಿ ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ರೆಸಿಪಿ ಬೇಕಂತ ಹೇಳಿ, ಅದ್ರ ಬಗ್ಗೆ ನೀವು ಒಂದು ವಿಡಿಯೋ ಮಾಡ್ತೀನಿ ಯಾವ ಥರ ಅಂತ ಹೇಳಿ. ಬನ್ನಿ, ನಾನು ಚಿಕನ್ ಮತ್ತು ರಾಗಿ ರೊಟ್ಟಿ ತರಿಸ್ತೀನಿ ಇವಾಗ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಉಪ್ಪಿನಕಾಯಿ ನಾವೇ ಮನೇಲಿ ಹಾಕಿರೋದು. ಒಂದು ಕೊಬ್ಬರಿ ಎಣ್ಣೆದು, ಇನ್ನೊಂದು ರೆಗ್ಯುಲರ್ ಆಯಿಲ್ ಯೂಸ್ ಮಾಡ್ತಾರಲ್ಲ, ಕುಕ್ಕಿಂಗ್ ಆಯಿಲ್, ಅದು ನೋಡಿ. ಇದು ಚಿಕನ್ನು ಬರೀ ನೀರಲ್ಲೇ ಮಾಡಿರೋದು, ಇದಕ್ಕೇನು ಆಯಿಲೇ ಹಾಕಿಲ್ಲ. ಇದು ಫಿಲ್ಟರ್ ಕಾಫಿ ಆ್ಯಕ್ಚುಲಿ ಕಿರಣ್ ದಿನ ಕುಡಿತಾರೆ. ಅಯ್ಯ, ಸ್ವಲ್ಪ ರಾಗಿ ರೊಟ್ಟಿ ಮಾಡ್ತೀನಿ ನಾನು ಆಲ್ರೆಡಿ. ನೋಡಿ, ಇಲ್ಲಿ ನಮ್ದು ರಾಗಿ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ, ನೋಡ್ಬೋದು ಇಲ್ಲಿ ಹೆಂಗಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ. ನಾನು ಅರ್ಧ ತಿಂದಿಟ್ಟಿದ್ದೀನಿ ಆ್ಯಕ್ಚುಲಿ, ಆವಾಗಲೇ ನೋಡ್ಬೋದು. ಇಲ್ಲಿ ಒಂದು 10 ರಾಗಿ ರೊಟ್ಟಿ ಮಾಡ್ಕೋತೀವಿ ನಾವು ಒಂದಿನಕ್ಕೆ. ನೋಡಿ, ಇಲ್ಲಿ ತೊಗೊಂಬಂದಿದ್ದೀನಿ ಶೋಭಾ, ಮನೇಲೇ ಇತ್ತು, ಆದರೂ ಇನ್ನೊಂದು ತೊಗೊಬಂದಿರೋದು. ಇದು ಯಾಕೋ ನಂಗೆ ಸೆಟ್ ಆಗ್ತಿಲ್ಲ, ಅದಕ್ಕೆ ಅದನ್ನೇ ತಗೋ. ಸ್ಟಾರ್ಟಿಂಗ್ ನನ್ನ ನೈಫಿಂದನೇ ಸಾಕಾಗುತ್ತೆ ಎಷ್ಟು. ಕ್ಯಾರೆಟು ಇದಕ್ಕೆಲ್ಲ ಚೆನ್ನಾಗಿ ಅಂದ್ಕೊಳ್ತೇನೆ. ನೋಡಿ, ಈ ಥರ ಬಂದಿದೆ, ಇದರಿಂದ ಸುಲಿದಿರೋದು. ಸೊ ನನಗೆ ನೈಫೇ ಬೆಸ್ಟು. ನೋಡಿ, ಈ ಥರ. ಇದು ನಾನು ಆಲ್ಟ್ರೇಷನ್ ಮಾಡಿರೋದ, ಅಂದರೆ ಸಾರಿ, ಏನಂತಾರೆ, ಕ್ರಾಸ್ ಬ್ರೀಡ್ ಥರ. ಬಟ್ ಇದೇನು ಗೊತ್ತಾ, ನಾರ್ಮಲ್ ಲೆಟ್ಯೂಸು ಸ್ವಲ್ಪ ಅಂದರೆ ಏನು ಇರಲ್ಲ, ಒಂಥರ ಬ್ಲ್ಯಾಂಡ್ ಇರುತ್ತೆ. ಇದೊಂಥರ ಪೆಪ್ಪರ್ ಫ್ಲೇವರ್ ಬರುತ್ತಂತೆ. ಹಂಗಿದ್ರೆ ಇದು ಮಾಡಿಫೈ ಮಾಡಿರೋದೇ ಇದು. ಅಂಡ್ ದೆನ್ ನಾರ್ಮಲ್ ಕ್ಯಾಬೇಜಿಗಿಂತ ಇದು 10 ಟೈಮ್ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ. ಹೌದಾ? ಲೈಕ್ ಬ್ರಾಕ್ಲಿ ಥರ. ಬ್ರಾಕ್ಲಿ ಹೆಂಗೆ ಅದು ಮ್ಯಾನ್ ಮೇಡ್ ಅಲ್ಲ? ಏನು ಮ್ಯಾನ್ ಮಾಡಲ್ಲ ತಾಯಿ, ಅದು ನಿಜವಾಗ್ಲೂ ಮ್ಯಾನ್ ಮೇಡ್ ಅಲ್ಲ, ಹೈಬ್ರಿಡ್ ಎಲ್ಲಾನು ಅಷ್ಟೇ. ಇವಾಗ ನಾವು ಕ್ಯಾಬೇಜು, ಗೋಬಿ ಎಲ್ಲ ತಿಂತೀವಲ್ಲ, ಅವೆಲ್ಲ ಏನು ಎವಲ್ಯೂಷನ್ ಆಗಿರೋದು ಹಂಗೇನೆ. ಸೊ ಏನೋ ಎಕ್ಸ್ಪೆರಿಮೆಂಟ್ ಮಾಡಿ ತೊಗೊಂಬಂದಿರೋದು. ಬಟ್ ಆ ಥರ ಈ ಥರ ಜಾತಿನೇ ಇರಲಿಲ್ಲ ಅಂತಲ್ಲ. ಇದೊಂದು ಸ್ಟೋರಿ ನಾನು ಕೇಳಿದ್ದೆ ಒಬ್ರದ್ದು ಪಾಡ್ಕಾಸ್ಟಲ್ಲಿ. ನೆಕ್ಸ್ಟ್ ಇಂಟ್ರೆಸ್ಟ್ ಇದ್ರೆ ಹೇಳ್ತೀನಿ ಏನಂತೇಳಿ. ಆಯ್ತು, ಇದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಕರಿ, ನಾನು ಸ್ವಲ್ಪ ರೆಕಾರ್ಡ್ ಮಾಡ್ಕೋತೀನಿ, ಆಯಿತಾ? ಜಾಸ್ತಿ ಆಯಿತಾ ಏನು ಸ್ಯಾಲಡು? ಇಷ್ಟೊಂದು ತಿಂತೀಯ ನೀನು ಇವತ್ತೇ? ತಿನ್ನಬೇಕಲ್ಲಮ್ಮ, ಎಷ್ಟೊಂದಿದೆ. ಏನು ಕಲರ್ಫುಲ್ ಆಗಿದೆ ಕಿರಣ್. ಪೂರ್ತಿ ದಿನ ಹೊಟ್ಟೆ ಹಸ್ಕೊಂಡಿರೋ ಅಂದರೆ ಕಲರ್ ನೋಡೋಕೆ ಚೆನ್ನಾಗಿರುತ್ತಲ್ಲ. ಇದು ಚೈನೀಸ್ ಕ್ಯಾಬೇಜಾ? ಚೈನೀಸ್ ಕ್ಯಾಬೇಜ್ ಅಲ್ಲ, ಇದು ಐಸ್ಬರ್ಗ್ ಲೆಟ್ಯೂಸ್ ಅಂತ ಹೇಳಿ. ಸೊ ಇದನ್ನ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಒಂದು 9 ಡೇಸ್ ಮನೇಲಿ ಇರಲಿಲ್ಲ. ಫುಲ್ಲು ಇವೆರಡು ತುಳಸಿ ಗಿಡ ಫುಲ್ಲು ಒಣಗೋಗಿತ್ತು. ನೀರು ಹಾಕಿದ ಕೂಡಲೇ ಈ ಕಡೆದು ಕೃಷ್ಣ ತುಳಸಿ ಸ್ವಲ್ಪ ಗ್ರೀನ್ ಆಯಿತು. ಇದು ಫುಲ್ ಡ್ರೈ ಇದೆ. ಮೇ ಬಿ ಇದೂ ಗ್ರೀನ್ ಆಗ್ತಾ ಬರ್ತಾ ಇದೆ, ನೋಡ್ಬೋದು ಇಲ್ಲಿ ಸ್ವಲ್ಪ ಗ್ರೀನ್ ಆಗ್ತಿದೆ. ಬಟ್ ಫುಲ್ ಡ್ರೈ ಆಗಿತ್ತು. ಇದೂ ಇದೇ ಥರ, ಕೃಷ್ಣ ತುಳಸಿನೂ ಇದೇ ಥರ ಇತ್ತು. ಬಟ್ ನೀರು ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಗ್ರೀನ್ ಲೀವ್ಸ್ ಆಗಿದೆ. ಅದಕ್ಕೆ ನನಗೆ ಮನೆ ಬಿಟ್ಟು ಹೋಗೋದಕ್ಕೆ ಒಂಥರ ಬೇಜಾರು. ಈ ಥರ ಗಿಡ ಎಲ್ಲ ಒಣಗೋದ್ರೆ ತುಂಬಾ ಬೇಜಾರಾಗ್ತಿರುತ್ತೆ. ನಾವು ಮನೇಲಿ ತುಂಬಾ ಗಿಡ ತಂದಿಟ್ಟಿದ್ದೀವಿ. ಸೊ ಈ ಥರ ಒಣಗೋಗುತ್ತೆ ಅನ್ನೋದೇ ಬೇಜಾರು. ತಂದಿಟ್ಟಿರೋದೇನೋ ಓಕೆ, ಬಟ್ ತುಂಬ ದಿನ ಮನೇಲಿಲ್ಲ ಅಂದರೆ ಒಂದು ವಾರ ಫುಲ್ ಒಣಗೋಗ್ಬಿಡ್ತೇವೆ. ನೋಡಿ ಎಷ್ಟೊಂದು ಎಲೆ ಉದುರಿದೆ ಇದ್ರದ್ದು ಕೂಡ. ರಬ್ಬರ್ ಪ್ಲಾಂಟ್ ಒಂದು ಪರವಾಗಿಲ್ಲ, ಇದೇನೂ ಆಗಿಲ್ಲ, ಚೆನ್ನಾಗೇ ಇದೆ. ಸಾಲದಕ್ಕೆ ಒಂಥರ ಇವಾಗ ಚಿಗುರ್ತಾ ಇದೆ ಇದು. ಕಿರಣ್ದು ಸ್ಯಾಲಡ್ ರೆಡಿಯಾಗಿ ತಿಂತಿದ್ದಾರೆ. ಹೆಂಗನಿಸ್ತಿದೆ ಕಿರಣ್? ನಾನು ಅಷ್ಟೊಂದೆಲ್ಲ ಏನು ವೆಜಿಟೇಬಲ್ ತಿನ್ನಲ್ಲ.
ತಿಂತೀನಿ, ಬಟ್ ಇವಾಗೆಲ್ಲ ನಾನು ಆಲ್ರೆಡಿ ರಾಗಿ ರೊಟ್ಟಿ ಮತ್ತು ಚಿಕನ್ ತಿಂದ್ಬಿಟ್ಟಿದ್ದೀನಿ. ಮೆಕ್ಕೆಜೋಳ ನಂಗೆ ತುಂಬ ಇಷ್ಟ, ಸೊ ಅದಕ್ಕೆ ಮೆಕ್ಕೆಜೋಳ, ಬೇಯಿಸಿರೋ ಮೆಕ್ಕೆಜೋಳ ಮತ್ತು ಸ್ವೀಟ್ ಪೊಟ್ಯಾಟೊ, ಅದಕ್ಕೆ ನಾನು ಈ ಖರ್ಜೂರ ಡೇಟ್ಸ್ನ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರುತ್ತೆ, ಬಟ್ ಇದಕ್ಕೆ ಸ್ವಲ್ಪ ಖರ್ಜೂರ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇವಾಗ ಇದನ್ನು ತಿಂತೀನಿ. ಇದು ನಮ್ಮ ವರ್ಕಿಂಗ್ ಏರಿಯಾ. ಸೊ ನಾವು ಇಲ್ಲಿ ಒಂದೆರಡು ಗಿಡ ಮರಗಳನ್ನ ಇಟ್ಕೊಂಡಿದ್ದೀವಿ ಚಿಕ್ಕದಾಗಿ. ಇವೆಲ್ಲ ಗುಡ್ ಸ್ಮೆಲ್, ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ವರ್ಕ್ ಮಾಡಬೇಕಾದ್ರೆ ಮೆಂಟಲ್ ಪೀಸ್ ಸಿಗಲಿ ಮತ್ತು ಸ್ವಲ್ಪ ರಿಫ್ರೆಶಿಂಗ್ ಆಗಿರಲಿ ಅಂತೇಳಿ. ಸೊ ಇದು ರೋಸ್ಮೆರಿ, ಇದು ಸಖತ್ ಸ್ಮೆಲ್ ಬರುತ್ತೆ. ಇದು ಮಲ್ಲಿಗೆ ಹೂವು, 2-3 ಥರದ್ದಿದೆ. ಇದು ರಾತ್ರಿ ಅರಳುತ್ತೆ, ಇದು ಡೇಲ್ ಅರಳುತ್ತೆ. ಆಲ್ಮೋಸ್ಟ್ ಯಾವಾಗಲೂ ಹೂ ಬಿಡ್ತಿರುತ್ತೆ. ಸೊ ಸ್ಮೆಲ್ ಚೆನ್ನಾಗಿರುತ್ತೆ. ಇದು ಏನು ಹೇಳಿ ನೋಡೋಣ. ಸೊ ಇಷ್ಟು ಗಿಡಗಳನ್ನ ನಾವು ಇಟ್ಕೊಂಡಿದ್ದೀವಿ. ಕರ್ಬೇವಿನ ಸೊಪ್ಪಿನ ಗಿಡ ಇದು. ಆ್ಯಂಡ್ ಇದು ಬಂದುಬಿಟ್ಟು ದಾಸವಾಳ, ಆಲೋವೆರಾ. ಹೂ ಬಿಡ್ತಿರುತ್ತೆ ದಾಸವಾಳದ್ದು ಅವಾಗವಾಗ. ಇದು ಬಂದುಬಿಟ್ಟು ಸಂಪಿಗೆ ಗಿಡ. ತುಂಬಾ ಹೂ ಬಿಟ್ಟಿದ್ವು ಸ್ಟಾರ್ಟಿಂಗು. ನಾವು ಒಂದು ಸ್ವಲ್ಪ ದಿನ ಇರಲಿಲ್ಲ ಅಂಥೇಳಿ ಬಾಡೋಗ್ಬಿಟ್ಟಿದೆ. ಇವಾಗ ಮತ್ತೆ ಚಿಗುರ್ಕೋತಾ ಇದೆ. ಹೂ ಚೆನ್ನಾಗಿ ಬಿಡ್ತಿತ್ತು, ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿತ್ತು. ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ, ಸೊ ಆಚೆ ಹೋಗ್ಬಿಟ್ಟು ವಿಚಾರಿಸ್ಕೊ ಬರಬೇಕು. ನೀವು ಕನೆಕ್ಷನ್ ಕೊಡಲ್ಲ, ಸೊ ಹಾಗಾಗಿ ಕಮರ್ಷಿಯಲ್ ನಾವು ಒಂದು 2-3 ಕಡೆ ವಿಚಾರಿಸಿದ್ವಿ, ಅಲ್ಲೆಲ್ಲ ಸಿಗಲಿಲ್ಲ. ಬಟ್ ಇವಾಗ ಆಚೆನೇ ಹೋಗ್ಬಿಟ್ಟು ನೋಡಬೇಕಾಗುತ್ತೆ ಎಲ್ಲಿ ಸಿಗುತ್ತೆ ಅಂತೇಳಿ. ಆ್ಯಂಡ್ ಇನ್ನೊಂದು ಫೋರಮ್ ಮಾಲಲ್ಲಿ ಹೋಗ್ಬಿಟ್ಟು ಒಂದು ಪ್ಯಾಂಟ್ನ ಕಲೆಕ್ಟ್ ಮಾಡ್ಕೋಬೇಕು. ಲೈಫ್ ಸ್ಟೈಲಲ್ಲಿ ನಾನು ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಇವಾಗ ಹೋಗ್ಬಿಟ್ಟು ಕಲೆಕ್ಟ್ ಮಾಡಬೇಕು. ಏನು ಗೊತ್ತಾ, ಆಫ್ಟರ್ ಮ್ಯಾರೇಜ್ ನನಗೆ ಅದು ಹಳದಿ ಸೆಟ್ ಆಗ್ಲಿಲ್ವೋ ಇಲ್ಲ ಮೇಕಪ್ ಸೆಟ್ ಆಗ್ಲಿಲ್ವೋ ಗೊತ್ತಿಲ್ಲ. ತುಂಬಾನೇ ಹಳದಿ ಮೆಹಂದಿ ಎಲ್ಲ ಹಚ್ಚಿರ್ತಾರಲ್ಲ, ಅದು ಮೇ ಬಿ ಅಲರ್ಜಿಕ್ ಇರುತ್ತೆ ಕೆಲವರು ಸ್ಕಿನ್ನಿಗೆ. ಆಕ್ಚುಲಿ ನನಗೆ ಇಷ್ಟೊಂದೆಲ್ಲ ಪಿಂಪಲ್ ಮತ್ತೆ ಡಾರ್ಕ್ ಸ್ಪಾಟ್ ಆಗಲ್ಲ, ಬಟ್ ಗೊತ್ತಿಲ್ಲ ಏನಕ್ಕೆ ಇಷ್ಟೊಂದು ಆಗ್ತಿದೆ ಅಂತೇಳಿ. ಜಾಸ್ತಿ ಏನು ಟೆನ್ಷನ್ ತಗೊಳ್ಳೋದು ಬೇಡ ಅಂತೇಳಿ ನಾನು ಏನೂ ಕೇರ್ ಮಾಡ್ತಿಲ್ಲ. ಅದು ಹೋದಂಗೆ ಹೋಗುತ್ತೆ, ಬಂದಂಗೆ ಬರುತ್ತೆ ಅಂತೇಳಿ ಸುಮ್ಮನೆ ಇದ್ದೀನಿ. ಟೆನ್ಷನ್ ತಗೊಂಡಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಟೆನ್ಷನ್ಗೆ ಅಂತೇಳಿ. ಇವಾಗ ನಮ್ಮ ಪಯಣ ಗ್ಯಾಸ್ ಹುಡುಕಾಟ. ನೀವು ಹುಡ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ. ಬನ್ನಿ ಹೋಗೋಣ, ಹುಡ್ಕೋಣ ಗ್ಯಾಸ್ ಎಲ್ಲಿ ಸಿಗುತ್ತೆ ಅಂತೇಳಿ. ಕಮರ್ಷಿಯಲ್ ಗ್ಯಾಸ್. ಕಿರಣ್ ಇವಾಗ ಮುಂದ್ಗಡೆ ಒಂದು ಶಾಪಲ್ಲಿ ಸಿಗುತ್ತೆ ಅಂತೇಳಿ ಹೇಳಿದ್ರು. ಸೊ ಹಾಗಾಗಿ ಹೋಗಿದ್ದಾರೆ, ನೋಡೋಣ ಸಿಗುತ್ತಾ ಇಲ್ಲ ಅಂತೇಳಿ. ಏನಂತೆ ಇದೆ ಕಟ್ಟು 4,500 ಇದೆಯಂತ ಇಲ್ಲಿ. ಬಟ್ ನಾವೇ ತಗೊಂಡ್ಬರ್ಬೇಕು ಅಂದರೆ ಸಿಲಿಂಡರ್ ನಾವೇ ತಗೊಬಂದು ತುಂಬಿಸ್ಕೊಂಡು ಹೋಗ್ಬೇಕಾ? ಕಷ್ಟ ಆಗ್ಬಿಡುತ್ತೆ ಹಂಗಾದ್ರೆ. ಸ್ವಲ್ಪ ಮೆಡಿಸಿನ್ ತಗೋಬೇಕಿತ್ತು, ಸೊ ಹಾಗಾಗಿ ಕಿರಣ್ ಹೋಗ್ಬಿಟ್ಟು ತಗೋತಿದ್ದಾರೆ. ಗ್ಯಾಸ್ ಏನೋ ಸಿಗಲಿಲ್ಲ. ಸೊ ಬನ್ನಿ ಫೋರಮ್ ಮಾಲ್ಗೆ ಹೋಗಿ ಬಟ್ಟೆನಾದ್ರೂ ಕಲೆಕ್ಟ್ ಮಾಡ್ಕೊಬರೋಣ. ಸೊ ಏನಂದ್ರೆ ಲೈಫ್ ಸ್ಟೈಲ್ 3 ಫ್ಲೋರ್ ಇದೆ. ಗ್ರೌಂಡ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ವರ್ಗು. ಸೊ ನಮ್ದು ಕಲೆಕ್ಷನ್ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ. ಕಿರಣ್ ಇವಾಗ ಇಸ್ಕೋತಿದ್ದಾರೆ. ಕಲೆಕ್ಷನ್ ಮಾತ್ರ ಚೆನ್ನಾಗಿದೆ ಈ ಸರ್ತಿ. ಕಿರಣ್ ಇವಾಗ ಹಪ್ಪಳನ ಮೈಕ್ರೋ ಓವನಲ್ಲಿ ಸುಡ್ತಿದ್ದಾನೆ, ರೋಸ್ಟ್ ಮಾಡ್ತಿದ್ದಾನೆ. ದೇವರಾಣೆಗೂ ಈ ಮೈಕ್ರೋವೇವ್ ತಂದಿದ್ದೀನಿ, ಬಟ್ ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಾಗಿಲ್ಲ. ಅಟ್ಲೀಸ್ಟ್ ಒಂದು 2-3 ವಿಡಿಯೋನಾದ್ರೂ ನೋಡು, ಗೊತ್ತಾಗುತ್ತೆ. ಏನು ಗೊತ್ತಾಗಲ್ಲ ಶೋಭಾ, ಅವ್ರು ಯಾವ್ದು ಬೇರೆ ತರ ಪಾಪಡ್ ಯೂಸ್ ಮಾಡ್ತಾರೆ. ಬೆಸ್ಟ್. ಹೌದು, ನಾನು ವಿಡಿಯೋದಲ್ಲಿ ನೋಡಿದೆ, ಬೇರೆ ಒಂದು ವಿಡಿಯೋದಲ್ಲಿ ಅವರು ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ತಿದ್ರು. ಬಟ್ ನಮ್ಮದು ಮನೆ ಹಪ್ಪಳ, ನಾವು ಜೋಳದ ಹಿಟ್ಟು ಮತ್ತು ಬೇರೆ ಮಸಾಲೆ ಐಟಮ್ಸ್ ಹಾಕಿ ಮಾಡಿರೋದು. ಆಗಿದೆಯಾ? ಸ್ವಲ್ಪ ಬಂದಿದೆ ನೋಡಿ, ಇದು ರೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕು, ಒಳಗಡೆ ಆಗಿಲ್ಲ. ಇಲ್ಲ ಆಗಿಲ್ಲ. ಒಂದು ಕೆಲಸ ಮಾಡು, ಇದನ್ನ ಉಲ್ಟಾ ಮಾಡು, ಹೇಳ್ತೀನಿ. ಅಲ್ಲ ಇವಾಗ ಕರೆಕ್ಟ್ ಇತ್ತು ಶೋಭಾ. ಆಗಿಲ್ಲ, ಅದು ಈ ಕಡೆ ಸೈಡ್ ಆಗಿಲ್ಲ, ಇನ್ನ ಹಂಗೆ ಇದೆ ಹಸಿ. ಅದಕ್ಕೆ ಇಲ್ಲ, ಉಲ್ಟಾ ಮಾಡು. ಸೆಂಟ್ರ್ ಗಿಡನ ಸ್ವಲ್ಪ ನೋಡೋಣ. 1-2-3 ವಿಡಿಯೋನಾದ್ರೂ ನೋಡ್ಕೊಂಡು ಟ್ರೈ ಮಾಡ್ಬೇಕಿತ್ತಪ್ಪ ನೀನು. ಇಲ್ಲ ಶೋಭಾ, ನಾನು ಟ್ರೈ ಮಾಡಿದ್ದೀನಿ. ಏನಂಕೆ ನನಗೆ ಓವನೇ ನಂಗೆ ಯಾಕೋ ಸೆಟ್ ಆಗ್ತಿಲ್ಲ, ನನಗೆ ಯೂಸ್ ಮಾಡೋಕೆ ಬರ್ತಿಲ್ಲ. ಅದನ್ನ ಬೇರೆ 25,000 ಕೊಟ್ಟು ತಗೊಂಡಿದ್ದೆ. 28,000 ಶೋಭಾ. ಸಾರಿ, 28,000. ಯಾರೋ ನನ್ನ ಫ್ರೆಂಡ್ 4,500 ಕೊಟ್ಟು ಏರ್ ಫ್ರೈಯರ್ ಯೂಸ್ ಮಾಡ್ತವನೆ. ಅವನೇ ಚೆನ್ನಾಗಿ ಯೂಸ್ ಮಾಡ್ತವನೆ. ಅವ್ನು ಹೇಳಿದ್ನಲ್ಲ, ಗ್ಯಾಸ್ ಖಾಲಿ ಆಗಿದ್ರೆ ನಾನು ತಗೊಳ್ರಿ ನೀವು, ನನ್ಗೇನು ಯೂಸ್ ಇಲ್ಲ, ನಾನು ಬರೀ ಏರ್ ಫ್ರೈಯರ್ ಯೂಸ್ ಮಾಡ್ಕೊಳ್ತೀನಿ. ಆಯ್ತಾ, ನೋಡು ತೆಗಿ. ಸುಟ್ಟೋಗ್ತಿದೆ ಅನ್ಸುತ್ತೆ, ನೋಡು. ಇಲ್ಲ, ಸುಟ್ಟಿ ಅಷ್ಟೇ, ಸುಡ್ತಿಲ್ಲ. ಚೆನ್ನಾಗಿದ್ಯಾ? ಕರೆಕ್ಟ್ ಇದೆ ಶೋಭಾ, ಕರೆಕ್ಟ್ ಇದೆ. ಏನು ಗೊತ್ತಾ, ನಾವೆಲ್ಲ ಆಯಿಲ್ ಫ್ರೈ ಮಾಡಿ ತಿಂತೀವಲ್ಲ, ಅದು ಆಯಿಲಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಅಷ್ಟೇ. ಯಾರಂದಿದ್ದು? ಇಲ್ಲ, ಆಯಿಲ್ ಎಣ್ಣೆಯಿಂದ ಟೇಸ್ಟ್ ಬರುತ್ತೆ, ಬಟ್ ಎಣ್ಣೆ ಒಳ್ಳೇದಲ್ಲ. ಸೊ ಆ ರೀಸನ್ಗೆ ಚೆನ್ನಾಗಿದೆ. ಬಟ್ ನೀನು ಟೇಸ್ಟ್ ಮಾಡು. ಫುಡ್ ಆರ್ಡರ್ ಮಾಡಿದ್ವಿ, ಅದು ಇವಾಗ ಬಂದಿದೆ, ಕಲೆಕ್ಟ್ ಮಾಡ್ಕೋಬೇಕು.
ಕಿರಣ್ ಅಮೆಝಾನಿಂದ ಏನೋ ಆರ್ಡರ್ ಮಾಡಿದ್ದಾನೆ ಅನ್ಸುತ್ತೆ, ಅದು ಬಂದಿದೆ, ನೋಡೋಣ ಏನಿರ್ಬೋದು ಅಂತೇಳಿ. ಕಿರಣ್ ಏನೋ ಪಾರ್ಸಲ್ ಬಂದಿದೆ ನೋಡಿ ನಿಂದು. ನಾವು ಗ್ಯಾಸ್ ಇಲ್ಲದ ಕಾರಣ ಪ್ರಾನ್ಸ್ ಶೇಜ್ವಾನ್ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ದೀವಿ. ಟೇಸ್ಟ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಇಲ್ಲಿಂದನೇ ತರಿಸೋದು. ವಿತೌಟ್ ಲೆಸ್ ಆಯಿಲ್ ಅಂತ ಹೇಳಿದ್ವಿ, ಲೆಸ್ ಆಯಿಲೇ ಇದೆ. ತಿನ್ನೋಣ ಬನ್ನಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಕಿರಣ್.